ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಆರ್ಟಿಒ ಕಚೇರಿ ಕೇವಲ ವಸೂಲಿಗೆ ಮಾತ್ರ ಸೀಮಿತವಾಗಿದೆ. ಇನ್ನು ಸಂಚಾರಿ ಪೊಲೀಸರು ಕೇವಲ ದಂಡ ಹಾಕಲು ಸೀಮಿತರಾಗಿದ್ದಾರೆ. ಇದರಿಂದಾಗಿ ಗಣಿ ಟಿಪ್ಪರ್ಗಳ ಅಟ್ಟಹಾಸಕ್ಕೆ ಕಡಿವಾಣವೇ ಇಲ್ಲವಾಗಿದ್ದು, ಪ್ರತಿನಿತ್ಯ ಅಮಾಯಕರ ಜೀವ ತೆಗೆಯುತ್ತಿದ್ದರೂ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಅತ್ತ ಗಮನ ಹರಿಸುತ್ತಿಲ್ಲ. ಬದಲಿಗೆ ಅದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ಮಾತ್ರ ವಿಪರ್ಯಾಸ. ಚಿಕ್ಕಬಳ್ಳಾಪುರ ವಾಪಸಂದ್ರ ಸೇತುವೆ ಸಾವಿನ ಕೂಪವಾಗಿ ಪರಿವರ್ತನೆಯಾಗಿದ್ದು, ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತ ನಡೆಯುತ್ತಲೇ ಇದೆ. ಅದರಲ್ಲೂ ನಡೆಯುತ್ತಿರುವ ಅಪಘಾತಗಳಲ್ಲಿ 90%ಕ್ಕೂ ಹೆಚ್ಚು ಗಣಿ ಟಿಪ್ಪರ್ಗಳಿಂದಲೇ ನಡೆಯುತ್ತಿರುವುದು ವಿಶೇಷ. ಇಷ್ಟೆಲ್ಲ ಅವಾಂತರಗಳು ನಡೆಯುತ್ತಿದ್ದರೂ ಆರ್ಟಿಒ ಇನ್ಸ್ಪೆಕ್ಟರ್ಗಳಾಗಲಿ ಸಂಚಾರಿ ಪೊಲೀಸರಾಗಲಿ ಗಣಿ ಟಿಪ್ಪರ್ಗಳ ಅತಿ ವೇಗ ಮತ್ತು ಅತಿ ಭಾರಕ್ಕೆ ಕಡಿವಾಣ ಹಾಕುವಲ್ಲಿ ಸಂಪೂರ್ಣ ವಿಫಲರಾಗಿದ್ದು, ಇದರ ವೈಫಲ್ಯಕ್ಕೆ ಕಾರಣವೇನು ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ನಿಗದಿಗಿಂತ ಅಧಿಕ ಭಾರ ಹೊತ್ತು ಅತಿ ವೇಗದಲ್ಲಿ ಸಂಚರಿಸುವ ಈ ಟಿಪ್ಪರ್ಗಳ ಚಾಲಕರಿಗೆ, ಬೈಪಾಸ್ ಸವಾರರು ಮತ್ತು ಜನರ ಜೀವಗಳ ಬಗ್ಗೆ ಗಮನವೇ ಇಲ್ಲವಾಗಿದೆ. ಇವರ ನಿಗದಿತ ಸಮಯಕ್ಕೆ ಲೋಡು ಸಾಗಿಸುವುದೇ ಮುಖ್ಯವಾಗಿಸಿಕೊಂಡು ಪ್ರತಿನಿತ್ಯ ಅಪಘಾತಗಳನ್ನು ಎಸಗುತ್ತಿದ್ದು, ಈ ಅಟ್ಟಹಾಸಕ್ಕೆ ಕಡಿವಾಣ ಹಾಕುವವರೇ ಇಲ್ಲವಾಗಿದ್ದಾರೆ. ಇಂದು ಚಿಕ್ಕಬಳ್ಳಾಪುರದಲ್ಲಿ ಭೀಕರ ರಸ್ತೆ ಅಪಘಾತವೊಂದು ಸಂಭವಿಸಿದ್ದು, ಸಿನಿಮೀಯ ರೀತಿಯಲ್ಲಿ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಟಿಪ್ಪರ್ ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಹಲವು ಅಡಿ ದೂರಕ್ಕೆ ಹಾರಿಬಿದ್ದ ದೃಶ್ಯಗಳು ಸ್ಥಳೀಯ ಹೋಟೆಲ್ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಈ ದೃಶ್ಯ ಸ್ಥಳೀಯರನ್ನು ಬೆಚ್ಚಿಬೀಳಿಸಿದೆ. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ವೇಗವಾಗಿ ಬಂದ ಟಿಪ್ಪರ್ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಟಿಪ್ಪರ್ ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿ ಉರುಳಿ ಬಿದ್ದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಗಾಳಿಯಲ್ಲಿ ಹಾರಿ ರಸ್ತೆಗೆ ಬಿದ್ದಿರುವ ದೃಶ್ಯಗಳು ಭಗವತಿ ಹೋಟೆಲ್ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನಾ ಸ್ಥಳದಲ್ಲಿ ಕೆಲ ಕ್ಷಣ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಅದೃಷ್ಟವಶಾತ್ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದು, ತಕ್ಷಣ ಬೈಕ್ ಸವಾರ ಘಟನಾ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ವಾರದಲ್ಲಿ ಸುಮಾರು ಒಂದು ಎರಡಾದರೂ ಹಾಗೆ ಆಗ್ತಾ ಇರ್ತದೆ ಸರ್ ಆಕ್ಸಿಡೆಂಟು. ಆ್ಯಕ್ಚುಲಿ ಇದು ಇಲ್ಲಿ ಸಿಂಗಲ್ ಒಂದು ಸೈಡು ಹೈವೇ ಮಾಡಿದ್ದಾರೆ ಫ್ಲೇವರು. ಹತ್ತು ಕಡೆಯಿಂದ ಬರಬೇಕಾದ್ರೆ ವೆಹಿಕಲ್ಲು ತುಂಬ ಫಾಸ್ಟಾಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಸಿಗ್ನಲ್ಗಳು ಸಹ ಇಲ್ಲ. ಹಾಗಾಗಿ ಇಲ್ಲಿ ಆಕ್ಸಿಡೆಂಟ್ಗಳು ಕಾಮನ್ ಆಗಿಬಿಟ್ಟಿದೆ. ಇದ್ರ ಬಗ್ಗೆ ಇಲ್ಲಿ ಸಂಬಂಧಪಟ್ಟಂತಹ ಶಾಸಕರಾಗಲಿ ಸಂಸದರಾಗಲಿ ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಎಷ್ಟು ನ್ಯೂಸ್ಗಳಲ್ಲಿ ಬಂದರೂ ಇದ್ರ ಬಗ್ಗೆ ಯಾರೂ ಇದ್ರ ಬಗ್ಗೆ ಕೇರೆ ತಗೊಳ್ತಾ ಇಲ್ಲ. ತುಂಬ ಒಂದು ತಿಂಗಳಲ್ಲಿ ಕನಿಷ್ಠ ಅಂದರೂ 4ರಿಂದ 5 ಆಕ್ಸಿಡೆಂಟು ಪ್ರತಿ ತಿಂಗಳು ಆಗ್ತಾನೇ ಇರ್ತದೆ. ಎಷ್ಟು ನ್ಯೂಸಲ್ಲಿ ಬಂದರೂ ಯಾವುದೇ ಇಲ್ಲಿ ನಾನು ಸಂಬಂಧಪಟ್ಟಂತಹ ಇಲಾಖೆಯವರಾಗಿರ್ಬೋದು, ನ್ಯಾಷನಲ್ ಹೈವೇ ಅಥಾರಿಟಿ ಅವರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಮತ್ತು ಇಲ್ಲಿನ ಸ್ಥಳೀಯ ಶಾಸಕರು ಸಂಸದರು ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮ ತಗೊಳ್ತಾ ಇಲ್ಲ. ಒಂದು ಸೈಡು ಫ್ಲೇವರ್ ಮಾಡಿದ್ದಾರೆ, ಇದು 2 ಸೈಡೂ ಆಗಿಬಿಟ್ಟಿದ್ರೆ ಬರೋಂಥ ವೆಹಿಕಲ್ಗಳು ಅವ್ರ ಪಾಡಿಗೆ ಅವ್ರ ಮೇಲೆ ಹೋಗ್ತಾಯಿದ್ರು. ಇಲ್ಲಿ ಆಗುವಂಥ ಅನಾಹುತಗಳನ್ನ ತಪ್ಪಿಸ್ಬೋದಾಗಿತ್ತು. ಅಪಘಾತದ ಬಳಿಕ ಸ್ಥಳೀಯರು ತಕ್ಷಣ ನೆರವಿಗೆ ಧಾವಿಸಿ ಗಾಯಾಳುವನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದರು. ಘಟನೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲ ಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು, ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ವಾಹನ ಸಂಚಾರವನ್ನು ಸುಗಮಗೊಳಿಸಿದರು. ಈ ಸಂಬಂಧ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತದ ನಿಖರ ಕಾರಣ ಪೊಲೀಸರ ತನಿಖೆಯಲ್ಲಿ ತಿಳಿದು ಬರಬೇಕಿದೆ. ಈ ಕಡೆಯಿಂದ ಬೈಕ್ ಬಂದಿರೋದು ಟೌನ್ ಕಡೆಯಿಂದ ಈ ಕಡೆ ಹೋಗಕ್ಕೆ, ಆ ಕಡೆಯಿಂದ ಲೋಡ್ ಗಾಡಿ ಬಂದೈತೆ ಆಯ್ತಾ. ಬೈಕ್ ಅವರು ಸ್ವಲ್ಪ ಚಮಕ್ ಕೊಟ್ಟಿರೋದಕ್ಕೆ ಏನಾಗಿದೆ, ಪಾಪ ಗಾಡಿ ಬಂದ್ಬಿಟ್ಟು ಡಿವೈಡ್ ಹಚ್ಕೊಂಡು ಗಾಡಿ ಮಲಗಿರೋದು ಗಾಡಿ ತಪ್ಪಿಸ್ಬೇಕು ಅಂತೇಳಿ ಮಾಡಿರೋದು ಪಾಪ ಅವರು. ಇಲ್ಲ ಅಂತಂದ್ರೆ ಸರ್ ಡಿವೈಡರ್ ಬಂದಿರೋದು ಇಲ್ಲಿ ಯಾವುದು ಸರ್ ಟಿಪ್ಪರ್ ಸರ್ ಏನಾಗಿದೆ, ಡ್ಯಾಮೇಜ್ ಆಗಿದೆ ಸರ್. ಟಿಪ್ಪರ್ ಯಾವ ಕಡೆಯಿಂದ ಬರ್ತಿತ್ತು, ಬೈಕ್ ಯಾವ ಕಡೆಯಿಂದ ಬರ್ತಿತ್ತು ಸರ್? ಬೈಕ್ ಬಂದ್ಬಿಟ್ಟು ಟೌನ್ ಕಡೆಯಿಂದ ಈ ಕಡೆ ಬಂದಿರೋದು, ಟೌನ್ ಆಗಿಲ್ಲ ಬೈಪಾಸ್ಗೆ. ಬೈಪಾಸ್ ಲೋಡ್ ಗಾಡಿ ಆ ಕಡೆಯಿಂದ ಬಂದಿರೋದು, ಬೇರೆ ಸಂದ್ರ ಕಡೆಯಿಂದ ಲೋಡ್ ಗಾಡಿ. ಡ್ರೈವರ್ ಇಲ್ಲೇ ಇದ್ದಾರೆ ಸರ್, ಇಲ್ಲೆಲ್ಲ ಇರ್ಬೇಕು ಡ್ರೈವರ್. ಸರ್ ಯಾರಿಗೇನಾಗಿದೆ? ಸ್ವಲ್ಪ ಮಿಸ್ ಆಗಿದ್ರೆ ಏನಾಗ್ತದೆ ಸರ್? ಸ್ವಲ್ಪ ಮಿಸ್ ಆಗಿದ್ರೆ ಬೈಕ್ ಅವ್ರಿಗೂ ಇದಾಗ್ತಾ ಇತ್ತು, ಗಾಡಿಗೂ ಡ್ಯಾಮೇಜ್ ಆಗಿರೋ, ಇಲ್ಲಿ ಕೂತಿರೋ ಜನರಿಗೂ ಡ್ಯಾಮೇಜ್ ಆಗಿದೆ. ಬೈಕ್ ಅವ್ರು ಹೊರಟೋದ್ರು ಸರ್. ಈಗ ಡ್ರೈವರ್ ಕಂಟ್ರೋಲ್ ಮಾಡಿ ಬಿಡಿಸಿ. ಡ್ರೈವರ್ ಕಂಟ್ರೋಲ್ ಮಾಡಿ ಪಾಪ ಬೀಳ್ಸಿರೋ ಸರ್. ಯಾರಿಗೂ ಏನಾಗಿಲ್ಲ ಸರ್, ಯಾರಿಗೂ ಏನಾಗಿಲ್ಲ. ಡ್ರೈವರ್ಗೂ ಏನಾಗಿಲ್ಲ, ಓಡಾಡ್ಕೊಂಡಿದ್ದಾರೆ ನೋಡಿ ಡ್ರೈವರ್.